BA ಥರ್ಡ್ ಸೆಮ್ನ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಸ್ವಾಗತ. ಎಲ್ಲರಿಗೂ ಶುಭ ಮುಂಜಾನೆ. ಸುಮತಿಯ ಕಥೆಯನ್ನು ನೋಡ್ತಾ ಇದ್ದೀವಿ. ಶಿವಕೋಟ್ಯಾಚಾರ್ಯನ ಒಡ್ಡಾರಾಧನೆಯಿಂದ ಇದ್ದಂಥ ಭಾಗವನ್ನು ಈಗಾಗಲೇ ನಾವು ಕಥೆಯನ್ನು ನೋಡ್ತಾ ಇದ್ದೀವಿ. ಗದ್ಯ ಭಾಗ ಸುಮತಿಯ ಕಥೆ ಬರೆದವರು ಶಿವಕೋಟ್ಯಾಚಾರ್ಯ. ಈಗಾಗಲೇ ಕೌಸುಂಬಿ ಎಂಬ ಪಟ್ಟಣದಲ್ಲಿ ಸುಮಿತ್ರ ಶೆಟ್ಟಿ ಎಂಬ ಅರಸ. ಪಟ್ಟಣ ಯಾವುದು? ಕೌಸುಂಬಿ ಎನ್ನುವಂಥದ್ದು. ಕೌಸುಂಬಿ ಎಂಬ ಪಟ್ಟಣದಲ್ಲಿ ಯಾರಿದ್ದಾರೆ? ಸುಮಿತ್ರನೆಂಬ ಶ್ರೇಷ್ಠಿ. ಸುಮಿತ್ರ ಶೆಟ್ಟಿ ಶ್ರೇಷ್ಠಿ. ಒಬ್ಬನೇ ಮಗ ಸುಮಿತ್ರ. ಇವನಿಗೆ ಏನಾಗಿತ್ತು? ಹಾವು ಕಚ್ಚಿತ್ತು. ಸಪ್ತ ಅಂತ ಹೇಳಿ ನನ್ನ ಸ್ಮಶಾನಕ್ಕೆ ಕೊಂಡು ಹೋಗಿದ್ದಾರೆ. ಸ್ಮಶಾನದಲ್ಲಿ ಗರುಡನಾದಿ ಎಂಬ ಮಂತ್ರವಾದಿ ಬಂದು ಇವನನ್ನು ಬದುಕಿಸ್ತೀನಿ, ಅದಕ್ಕೆ ಇವತ್ತು ಇವನಿಗೆ ಕಾವಲಿರಿ ಜಾವಮಿರಿ ಅಂತೇಳಿ ಹೇಳಿ ಹೋಗ್ತಾ ಇದ್ದಾನೆ. ಆವಾಗ ಸುಮಿತ್ರ ಶೆಟ್ಟಿ ಏನು ಮಾಡ್ತಾನೆ? 4 ಜನ ಮಕ್ಕಳನ್ನು ನೇಮಿಸ್ತಾ ಇದ್ದಾನೆ. 4 ಜನ ಭಟ್ಟರನ್ನು ನೇಮಿಸ್ತಾ ಇದ್ದಾನೆ. ಅವರಿಗಾಗಿ ವಸುಮಿತ್ರ ವಸುಮಿತ್ರನ ರಾಶಿಯಾಗಿ ಕಾವಲುಕಾಯಿ. ಆ 4 ಜನ ಸುಭಟರು ಏನು ಮಾಡ್ತಾ ಇದ್ದಾರೆ? ಆವತ್ತು ರಾತ್ರಿ ಒಂದು ಊರಲ್ಲಿ ಒಬ್ಬ ಕುರಿಯನ್ನು ಕದ್ದು ತರೋದಕ್ಕೆ ಊರಿಗೆ ಹೋಗ್ತಾ ಇದ್ದಾನೆ. ಕುರಿ ತರೋದಕ್ಕೆ ಇನ್ನೊಬ್ಬ ಕಟ್ಟಿಗೆಗಳನ್ನು ತೆಗೆದು ಹೋಗ್ತಾನೆ. ಇನ್ನೊಬ್ಬ ಬೆಂಕಿಯನ್ನು ತೆಗೆದು ಹೋಗ್ತಾ ಇದ್ದಾನೆ. ಹೀಗೆ 3 ಜನ ಹೋಗಿ ಒಬ್ಬ ಏನು ಮಾಡ್ತಾನೆ? ದಾಸ್ತಿನ ಪಕ್ಕದಲ್ಲಿ ಕಾಯ್ತಾ ಇದ್ದಾನೆ. ಹೀಗೆ 4 ಜನ ಆ ಕುರಿಯನ್ನು ಕೊಂದು ಸುಟ್ಟು ತಿನ್ನೋದ್ರೊಳಗೆ ಬೆಳಕಾಯಿತು. ಬೆಳಕಾದ ಸೂರ್ಯೋದಯವಾದ ನಂತರ ಅಲ್ಲಿ ಗರುಡನಾದಿ ಎಂಬ ಮಂತ್ರವಾದಿಗಳು ರಕ್ಷಣೆ ಮಾಡ್ತಾರೆ. ಬದುಕಿಸ್ತಾ ಇದ್ದಾರೆ. ಅವಾಗ ಈ ಸುಮಿತ್ರ ಶೆಟ್ಟಿ 4 ಜನ ಭಟ್ಟರಿಗೆ ಏನು ಮಾಡ್ತಾರೆ? ಸುಮಿತ್ರ ಶೆಟ್ಟಿ 1000 ದಿನಾರದ ಕಟ್ಟಳೆಗೆ 1000 ದಿನಾರದ ಪಟ್ಟಳಿಗೆಗಳನ್ನು ಕೊಡ್ತಾ ಇದ್ದಾರೆ. ಪಟ್ಟಳಿಗೆಗಳನ್ನು ಕೊಡ್ತಾ ಇದ್ದಾರೆ. ಯಾರಿಗೆ? 1000 ರೂಪಾಯಿ, 1000 ನಾಣ್ಯಗಳನ್ನು, 1000 ನಾಣ್ಯಗಳ ಚೀಲಗಳನ್ನು ಇವರಿಗೆ ಕೊಡ್ತಾ ಇದ್ದಾನೆ. ಎಲ್ಲಿ? ಜನಸಂಕೀರ್ಣದ ನಡುವೆ, ಜನರ ಮಧ್ಯದಲ್ಲಿ. ಯಾಕಂದ್ರೆ ಇಂಥ ಕೋಟ್ಯಾಧಿಪತಿ ಅವ್ರಿಗೆ ಏನು ಕೊಟ್ಟಪ್ಪ ಅನ್ನೋದಕ್ಕೊಂದು ಗ್ರೂಪ್ ಬೇಕಂತ ಹೇಳಿ ಏನು ಮಾಡಿದವ? ಜನಸಾಮಾನ್ಯರನ್ನು ಕರೆದ ಸಂತಿಗತೆ ಮಂದಿ, ಜಾತ್ರೆಗತೆ ಮಂದಿ ಕೊಡ್ತು. ಅಲ್ಲಿ ಅವೇನು ಮಾಡಿದ? ಉಪ್ಪರಿಗೆ ಮೇಲೆ ಹೋಗಿ ಇದು ತಗೋರಿ ನಿಮ್ಮದ ಅಂಥೇಳಿ, ಇದು ತಗೋರಿ ಅಂಥೇಳಿ ಆ 4 ಜನರಿಗೆ ಒಂದೊಂದು 1000 ಪಟ್ಟಳಿಗೆಗಳ 1000 ದಿನಾರದ ಪಟ್ಟಳಿಗೆಗಳ ಚೀಲಗಳನ್ನು ಎಸೆದ. ಅವಾಗ ಅದರಲ್ಲಿ ಒಬ್ಬ ಮಠ ಏನು ಮಾಡಿದ? ಇದರಲ್ಲಿ ಒಬ್ಬ 4 ಜನರಲ್ಲಿ ಒಬ್ಬ ಏನು ಮಾಡ್ತಾ ಇದ್ದಾನೆ? ನನಗೆ ಏನು ಸಿಕ್ಕಿಲ್ಲ, 1000 ರೂಪಾಯಿ ಸಿಕ್ಕಿಲ್ರಿ ಅಂತೇಳಿ ಸುಮಿತ್ರ ಶ್ರೇಷ್ಠಿ ಮಾಡಿಕೊಳ್ಳೆ. ಆ ಸುಮಿತ್ರ ಶ್ರೇಷ್ಠಿ ಇದ್ದವ ಈ ಒಂದು ವಿಚಾರವನ್ನು ರಾಜನಿಗೆ ಆ ಊರಿನ ರಾಜನನ್ನ ಹೋಗ್ತಾನೆ. ರಾಜನಿಗೆ ವಿಚಾರವನ್ನು ನಡೆಸ್ತಾ ಇದ್ದಾನೆ. ಭಿನ್ನವಿಸ್ಕೊಳ್ತಾ ಇದ್ದಾನೆ. 1000 ದಿನದ ಪಟ್ಟಳಿಗೆ ಏನಾಗಿದೆ? ಕೆಟ್ಟಿದೆ, ಕೊಡಬೇಕು ಕಂಪ್ಲೇಂಟ್ ಅನ್ನು ಮಾಡ್ತಾ ಇದ್ದಾನೆ. ಅವಾಗ ಆ ರಾಜ ಏನು ಮಾಡ್ತಾ ಇದ್ದಾನೆ? ಆ ಊರಿನ ದಳಾರರನ್ನು ಕರೆದು
ಕಳ್ಳ ಯಾರೆಂದು ಬೇಗನೆ ಕಂಡು ಹಿಡಿಬೇಕು, ಇಲ್ಲಾಂದ್ರೆ ಆ ಕಳ್ಳನಿಗೆ ತಕ್ಕ ಆಗುವಂಥ ಶಿಕ್ಷೆಯನ್ನು ನಿನಗೆ ಮಾಡಲಾಗುವುದು ಅಂತೇಳಿ ಹೇಳ್ತಾನೆ ಮಕ್ಕಳೇ. ಹೌದಾ? ಆ ಕಳ್ಳನಿಗೆ ಆಗುವಂಥ ಶಿಕ್ಷೆಯನ್ನು ಯಾರಿಗೆ ಕೊಡ್ತಾ ಇದ್ದಾನಮ್ಮ? ಆ ತಳಾರನಿಗೆ ಕೊಡ್ತೀನಿ ಅಂತೇಳಿ ಕಟ್ಟಾಜ್ಞೆಯನ್ನು ಮಾಡಿ ಕಳುಹಿಸಲಾಗಿ ಅವನು ಆ 4 ಜನ ಭಟ್ರ ಮನೆಗೆ ಹೋಗಿ ವಿಚಾರಿಸಲಾಗಿ ಕಳ್ಳ ಯಾರು ಎಂದು ತಿಳಿಯದೆ, ಗೊತ್ತಾಗದೆ, ಹುಡುಕಲಾರದೆ, ಹೌದಾ, ಸೋತು ಖಿನ್ನನೆ ಮುಖ ಮಾಡಿ ಅಂದರೆ ಬಾಡಿದ ಮುಖವನ್ನು ಮಾಡಿಕೊಂಡು ಮನೆಗೆ ಬರ್ತಾನ ಹೆಸರ್ತು. ಆವಾಗ ಸುಮತಿ ಅವನ ಮಗಳು, ಯಾರ ಮಗಳು? ತಳಾರನ ಮಗಳು. ಆ ತಳಾರನ ಮಗಳು ತಳಾರನ ಮಗಳು ಸುಮತಿ. ಕಥೆ ನಾಯಕಿ ಯಾರು? ತಳಾರನ ಮಗಳು ಕಥೆ ನಾಯಕಿ. ಅವಳಿಗೆ ಒಂದು ಎಲ್ಲ ವಿಷಯವನ್ನು, ಎಲ್ಲ ಸಂಗತಿಯನ್ನು ವೃತ್ತಾಂತಮೆಲ್ಲಮಮ್ಮ ರಹಿ ಹೇಳ್ತಾ ಇದ್ದಾನೆ. ಯಾಕೆ ನೀನು ಚಿಂತೆ ಮಾಡಕತ್ತಿದೆಯಪ್ಪ? ಬಾಡಿದ ಮುಖ ಯಾಕಿಷ್ಟ ಬೇಸರ ಮಾಡ್ಕೊಂಡು, ಯಾಕೆ ನಿನ್ನ ಮುಖ ಸಪ್ಪಗಾಗೈತಿ ಅಂತ ಹೇಳಿ ಕೇಳ್ತಾ ಇದ್ದಾಳೆ ಸುಮತಿ. ಅವಾಗ ಆ ತಂದೆ ಎಲ್ಲ ತಳಾರ ಏನು ಮಾಡ್ತಾ ಇದ್ದಾನೆ, ಎಲ್ಲ ವೃತ್ತಾಂತವನ್ನು ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಈ ಸುಮಿತ್ರ ಶೆಟ್ಟಿಯನ್ನು 1000 ರೂಪಾಯಿ ಒಟ್ಟಳಿಗೆಗಳು ಕಳೆದವು, ಅವುಗಳನ್ನು ಹುಡುಕೊಡ್ಬೇಕಂತೇಳಿ ರಾಜ ನನಗೇನೋ ಆಜ್ಞೆ ಮಾಡ್ಯಾನು. ಅಷ್ಟಲ್ಲ, ಆ ಕಳ್ಳ ಯಾರು ಸಿಗಲಿಲ್ಲ ಅಂದ್ರೆ ನಿನ್ನನ್ನೇ ನಾನೇನು ಮಾಡ್ತಾ ಇದ್ದೀನಿ, ಆ ಕಳ್ಳನಿಗೆ ಕೊಡುವಂಥ ಶಿಕ್ಷೆ ನಿನಗೆ ಕೊಡಲಾಗುತ್ತದೆ ಅಂತೇಳಿ ಹೇಳಿದನು. ಅದಕ್ಕೆ ನಾನು ಈಗಾಗಲೇ ವಿಚಾರಿಸಲಾಗಿ ಹುಡುಕಲಾಗಿ ನನಗೆ ಕಳ್ಳ ಅಂತೇಳಿ ಕಂಡಿಡಕ್ಕಾಗಿಲ್ಲ ಅಂತೇಳಿ ಹೇಳಿದ ಕೂಡಲೇ ಆ ಸಮಸ್ಯೆ ಹೇಳ್ತಾ ಇದ್ದಾಳೆ, ಅಪ್ಪ ಚಿಂತಿಸಲ್ಬೇಡಿ, ಚಿಂತೆ ಮಾಡಬೇಡ್ರಿ, ನಾಳೆ ಸಾಯಂಕಾಲದ ಒಳಗೆ ನಾನು ಏನು ಮಾಡ್ತಾ ಇದ್ದೀನಿ, ಕಳ್ಳನನ್ನು ಕಸವರವನ್ನು ನಿಮಗೆ ತಂದು ಒಪ್ಪಿಸುವೆ ಅಂತ ಹೇಳಿ ಭಾಷೆಯನ್ನು ಕೊಡ್ತಾ ಇದ್ದಾಳೆ, ಸಮಾಧಾನ ಪಡಿಸ್ತಾ ಇದ್ದಾಳೆ. ಅಪ್ಪನಿಗೆ ಸಮಾಧಾನ ಮಾಡಿ ಆಕೆ ಮುಂದಕ್ಕೆ ಹೋಗ್ತಾ ಇದ್ದಾಳೆ ಆ ಕಳ್ಳರನ್ನು ಪರೀಕ್ಷಿಸಲು. ಅದೇ ರಾತ್ರಿ ಏನು ಮಾಡ್ತಾ ಇದ್ದಾಳೆ, ಆ ಸುಭಟ್ರ ಮನೆಯಲ್ಲಿ ಹೋಗ್ತಾ ಇದ್ದಾಳೆ. ಜೊತೆಗೆ ಆ ಸುಭಟ್ರನ್ನ ತನ್ನ ಹತ್ತಿರ ಕೂಡಿಸಿಕೊಂಡು ಅವರಿಗೆ ಒಂದು ಕಥೆಯನ್ನು ಹೇಳ್ತಾಳೆ. ಕಥೆ ಯಾವುದದು ನೋಡುವ. ಕಥೆಯಂ ಪೇಳ್ಗು. ಇದನ್ನು ಹಿಂದಿನ ಅವಧಿಯಲ್ಲಿ ಇಲ್ಲಿವರೆಗೆ ನಾವು ನೋಡಿದ್ದೀವಿ ಮಕ್ಕಳೇ. ಇಲ್ಲಿಂದ ಮುಂದಕ್ಕೆ ನಾವು ನೋಡೋಣ. ಕಥೆ ಹೇಳಾಕತ್ತಾಳೆ ಯಾರಿಗೆ? ಈ 4 ಜನ ಸುಭಟ್ರು ಕಾವ ಇದ್ರಲ್ಲ, ಆ ವಸುಮಿತ್ರನ ಶವವನ್ನು ಕಾವಲು ಮಾಡಕ್ಕೆ ಇದ್ದಂತಹ ಆ 4 ಜನ ಭಟರಿಗೆ ಒಂದು ಕಥೆಯನ್ನು ಹೇಳ್ತಾ ಇದ್ದಾಳೆ. ಆ ಕಥೆ ಯಾವುದು ನೋಡಿ ಮಕ್ಕಳೇ. ಪಾಟ್ಲಿಪುತ್ರಮೆಂಬ ಪುರಮಲ್ಲಿ ಶ್ರೇಷ್ಠಿ ಸುಧತ್ತನೆಂಬೋನ್ ಆತನ ಮಗಳ್ ಸುಧಾಮಿ ಎಂಬ ಕನ್ಯೆ ಒಂದು ದಿವಸಂ ಗಂಗೆಯಂ ಮೀಯಲ್ಪೋಗಿ ಮೀವಲ್ಲಿ ನೆಗಳ್ ಪಿಡಿದೊಳ್ ಆದ ಮಾನು ಅಂಜಿ ತಡಿಯೊಳಿದ್ದ ಧನದತ್ತನೆಂಬೋ ಸೋದರ ಮೈದುನನಂ ಕಂಡು ಎನ್ನಂ ಬೇಗಂ ಬಿಡಿಸೆಂದೊಡ ಆತನ್ ಇಂಟೆಂದನ್. ನೋಡಿ, ಪಾಟ್ಲಿಪುತ್ರ ಅನ್ನುವಂಥ ಯಾವುದು ಕಥೆಯಲ್ಲಿ ಹೇಳ್ತಾ ಇದ್ದಾರೆ. ಸುಮತಿ ಯಾರಿಗೆ ಕಥೆ ಹೇಳ್ತಾ ಇದ್ದಾರೆ? ಈ 4 ಜನ ಮಕ್ಕಳಿಗೆ ಕಥೆಯನ್ನು ಹೇಳ್ತಾ ಇದ್ದಾಳೆ. ಹೌದಾ? ಆ 4 ಜನ ಮಕ್ಕಳಿಗೆ ಕಥೆ ಹೇಳ್ತಾ ಇದ್ದಾಳೆ. ಕಥೆ ಏನು ನೋಡುವ ಮಕ್ಕಳೇ. ಕಥೆ ಯಾವುದು? ಪಾಟ್ಲಿಪುತ್ರ ಎಂಬ ಪಾಟ್ಲಿಪುತ್ರ ಅನ್ನುವಂಥ ಊರು ಪಟ್ಟಣ. ಈ ಪಟ್ಟಣದಲ್ಲಿ ಯಾರವ? ಸುಧತ್ತ ಎಂಬ ಶ್ರೇಷ್ಠಿ. ಆತನ ಮಗಳು ಸುಧಾಮಿ. ಸುಧತ್ತ ಶ್ರೇಷ್ಠಿ ಸುಧಾಮಿ. ಹೌದಾ? ಸುಧಾಮಿ ಆಕೆ ಏನ್ ಮಾಡ್ತಾ ಇದ್ದಾಳೆ? ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇದ್ದಾಳೆ. ಪಾಟ್ಲಿಪುತ್ರಮೆಂಬಪುರಮಲ್ಲಿ ಶ್ರೇಷ್ಠಿ ಸಾವುಕಾರ ಯಾರ? ಶ್ರೇಷ್ಠಿ ಯಾರಲ್ಲಿ? ಸುಧತ್ತ ಎಂಬ ಶ್ರೇಷ್ಠಿ. ಅವನಿಗೆ ಒಬ್ಬಳೇ ಮಗಳು ಇರ್ತಾಳ, ಆಕೆ ಸುಧಾಮಿ.
ಹೌದಾ. ಆಕೆ ಒಂದು ದಿವಸ ಗಂಗೆಯಲ್ಲಿ ಸ್ನಾನ ಮಾಡುತ್ತಿರಬೇಕಾದ್ರೆ, ಗಂಗಾ ನದಿಯಲ್ಲಿ ಸ್ನಾನಕ್ಕೆ ಹೋಗಿರಬೇಕಾದ್ರೆ ಅಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ನೆಗಳಂದ್ರೆ ಇಲ್ಲಿ ಮೊಸಳೆ ಏನು ಮಾಡಿದೆ, ಹಿಡಿದದ. ಆಕೆಯ ಕಾಲನ್ನು ಹಿಡಿದದ. ಅಂಜಿದಾಳ. ಅದಕ್ಕಾಗಿ ಯಾಕೆ ಅಂಜಿ ತಡಿಯೊಳಿದ್ದ ಧನದತ್ತನೆಂಬ ಸೋದರಮೇ. ಯಾಕೆ ಸೋದರಮೇ? ಈ ಸುಧಾಮೆಯ ಸೋದರ ಮಾವ. ಸೋದರ ಮಾವ ಇವ ಅದೇ ದಡದಲ್ಲಿ ನಿಂತಿರ್ತಾನ. ನನ್ನನ್ನು ಬಿಡಿಸ್ಬೇಕು ಅಂತೇಳಿ ಕೇಳಿದ್ದಾಳ. ಮೈದುನಂ ಕಂಡು ಎನ್ನಂ ಬೇಗಂ ಬಿಡಿಸನ್, ನನ್ನ ಬೇಗನೆ ಬಿಡಿಸಪ್ಪ, ನನ್ನ ಕಾಲ ಮೊಸರು ಹಿಡಿದೈತಿ, ಬೇಗನೆ ಬಿಡಿಸು ಎಂದನ್. ಬೇಡಿದೋಳ್ ಅವ ಎಂದೋಡ್ ಆತ ನಿಂತೆಂದನ್. ಅವನು ಈಗಂತ ಇದ್ದಾನೆ. ಯಾರು? ಸೋದರ ಮಾವ. ಅವನ ಹೆಸರೇನು? ಧನದತ್ತ. ಯಾರಿಗೆ ಸುಮತಿ ಎಂಬ ಜಾನೆ 4 ಜನ ಪುತ್ರರಿಗೆ ಕಥೆಯನ್ನು ಹೇಳ್ತಾರೆ. ಪಾಟಲಿಪುತ್ರನೆಂಬ ಪುರ, ಅಲ್ಲಿ ಸುದತ್ತನೆ ಎಂಬ ಶ್ರೇಷ್ಠಿ, ಆತನ ಒಬ್ಬಳೇ ಒಬ್ಬಳ ಮಗಳು ಸುಧಾಮಿ. ಆಕೆ ಗಂಗೆಯಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಆಕೆಯ ಕಾಲನ್ನು ಮೊಸಳೆ ಹಿಡಿತಾ ಇದೆ. ಅವಾಗ ದಡದಲ್ಲಿದ್ದಂಥ ಈ ಧನದತ್ತನೆಂಬ ಸೋದರ ಮೈದನನ್ನು ಆಕೆ ಕೂಗಿ ಕರಿತಾ ಇದ್ದಾಳೆ, ನನ್ನನ್ನು ಬಿಡಿಸ್ರಿ ಅಂತ. ಅವಾಗ ಏನಂತಾನು? ನಿಂತೆಂದನ್ ಬೇಡಿದುದ ನೀವಡೆ ನಿನ್ನಂ ತಾವೆನೆಂದೊಡೆ, ಆಕೆಯು ಮೀವೆನೆಂದು ಒಂದೊಡೆ, ಬೇಗಂ ನೀರಂ ಪಕ್ಕು ನೆಗಳಂ ಬಿಡಿಸಿದ. ಏನಾಗ್ಯದ? ಅವಾಗ ಅವೇನಂತಾನು? ನಾ ಬೇಡಿದ್ ಕೊಡ್ತೇನೆ ಅಂತಂದ್ರೆ ನೀನು ಏನು ಮಾಡ್ತೇನೆ? ನಾನು ಬಿಡಿಸ್ತೇನೆ, ಇಲ್ಲಾಂದ್ರೆ ಇಲ್ಲ. ಅವಾಗ ಬೇಡಿದ ಕೊಡ್ತೀನನ್ನ ಅಂತ ಕೇಳಿಕೊಳ್ಳೆ, ಬೇಡಿದ ನೀವಡೆ ನಿನ್ನಂ ತಾವೆನೆಂದೊಡೆ, ಆಕೆಯು ಮೀವೇನೆಂದು ಒಂದಡೆ. ಭಾಷೆ ಕೊಡ್ತಾ ಇದ್ದಾಳೆ. ಏನಪ್ಪ ನೀ ಏನು ಬಿಡ್ತಿಲ್ಲ ಅದನ್ನು ಏನು ಮಾಡ್ತಾ ಇದ್ದೀನಿ? ಕೊಡ್ತಾ ಇದ್ದೀನಿ, ಪ್ರಮಾಣ ಮಾಡ್ತಾ ಇದ್ದೀನಿ. ಹೌದಾ? ನಿಜವಾಗಿಯೂ ನಾನು ಕೊಡ್ತಾ ಇದ್ದೀನಿ, ಹನಿ ಒಂದು ನೀ ಏನು ಬಿಡ್ತಿಲ್ಲ ಅದನ್ನು ಕೊಡ್ತೇನಪ್ಪ ಅಂತ ಹೇಳಿದ ಕೂಡಲೇ ಅವ ಏನು ಮಾಡ್ತಾ ಇದ್ದಾನೆ? ನೀರನ್ನು ಹೊಕ್ಕು ಬೇಗನೆ ಆಕೆಯನ್ನು ಬಿಡಿಸ್ತಾನ. ಒಂದೆಡೆ ಬೇಗಂ ಪ್ರತಿಜ್ಞೆಯನ್ನು ಮಾಡಿದಾಗ, ಆಣೆಯನ್ನು ಕೊಟ್ಟಾಗ, ಪ್ರಮಾಣ ಮಾಡಿದಾಗ ಆ ಧನದತ್ತ ಏನು ಮಾಡ್ತಾನೆ? ಓಡಿ ಹೋಗಿ ನೀರನ್ನು ಸಿಗಿದು ಏನು ಮಾಡ್ತಾ ಇದ್ದಾನೆ? ಆಕೆಯನ್ನು ಆ ಮೊಸಳೆಯಿಂದ ಬಿಡಿಸ್ತಾನ. ಆವಾಗ ನೆಗಳಂ ಬಿಡಿಸಿದ ಬಳಿಕ ಬೇಳೆನಂ ಬೇಡುವೆಯ, ನಿನ್ನ ಬೇಡಿದುದೆಲ್ಲವ ನೀವೇನೆಂದು ಕನ್ನೆ ನುಡಿದಳು ಆತ ನಿಂತೆಂದಂ. ಬೇಡು ಏನು ಬೇಡವಿದಿಲ್ಲ? ಬೇಡುವೆಯಾ? ಬೇಡ್ತಿಯಲ್ಲ, ಏನು ಹೇಳಿದೆಲ್ಲ, ಏನು ಬೇಡ್ತೇನೆಂದೆಲ್ಲ ಅಂಥೇಳಿ ಹೇಳಿದ ಕೂಡಲೇ ಬೇಡುವೆಯಾ, ನಿನ್ನ ಬೇಡಿದೆಯೇ ಅಲ್ಲ, ನೀ ಏನು ಬೇಡ್ತಿಲ್ಲ ಅದನ್ನೆಲ್ಲವೂ ನಾನೇನು ಮಾಡ್ತಾ ಇದ್ದೀನಿ? ನೀಡ್ತಾನು ಅಂಥೇಳಿ ಹೇಳಿದ ಕೂಡಲೇ ಹೇಳು ಕನ್ನೆ ನುಡಿದಳು. ಆ ಮಗಳು ಯಾರು? ಸುಧಾಮಿ ಹೇಳಲು ಆತ ಇಂತೆಂದಂ. ನುಡಿದೋಡ ಆತ ಇಂತೆಂದಂ. ಅವ ಹಿಂಗೆ ಹೇಳಿದ ಆಕೆಗೆ, ನಿನ್ನ ಮದುವೆಯಂದು ಪ್ರಥಮ ದಿವಸದ ಪಸದನವೆನಗೆ ಒಂದು ತೋರಲ್ವೇಲ್ಕುಮೆಂದು. ನಿನ್ನ ಮದುವೆಯ ಪ್ರಥಮ ದಿವಸದ ಅಲಂಕಾರವನ್ನು, ಪ್ರಥಮ ದಿವಸ ಪ್ರಸಾದ ಅಂದರೆ ಅಲಂಕಾರ, ಪ್ರಸಾದ ಮಾಡಿಕೊಡು. ಆ ಅಲಂಕಾರವನ್ನು ನನಗೇನು ಮಾಡಬೇಕು? ನೀನು ಬಂದು ತೋರಿಸ್ಬೇಕು. ಆಕೆಯು ಅಂತೆಗೈವೆನೆಂದು ಪೊಂದಳ್ ಇಂತು. ಹೌದಾ? ಕಾಲಂ ಸಲೈ. ಈ ರೀತಿಯಾಗಿ ಆಕೆ ಏನು ಮಾಡಿದಳು? ಅವನು ಬೇಡಿದ ಕೂಡಲೇ ಆಕೆಯು ಹಾಗೇ ಆಗಲಿ, ನಾನು ಈ ಭಾಷೆಯನ್ನು ಪ್ರಮಾಣ ಮಾಡ್ತಾ ಇದ್ದೀನಿ, ನನ್ನ ಪ್ರಥಮ ಮದುವೆ ದಿವಸದ ಪ್ರಥಮ ಅಲಂಕಾರವನ್ನು ನಿನಗೆ ತೋರಿಸ್ತೀನಿ ಅಂತೇಳಿ ಏನು ಮಾಡ್ತಾಳ? ಹಾನಿ ಮಾಡ್ತಾಳು, ಭಾಷೆ ಮಾಡ್ತಾಳು, ಪ್ರತಿಜ್ಞೆ ಮಾಡ್ತಾಳು. ಹೌದಾ? ಮಾಡಳು. ಆವಾಗ ಕಾಲಂ ಸಲೈ ಏನಾಯಿತು? ಕಾಲ ಒಂದಳಿಂತು. ಇಂತು ಕಾಲ ಬದಲಾಯಿತು. ಆಕೆ ಕನ್ನೆ ಕಾಲ ಹೋಯಿತು ಅಂದರೆ ಕಾಲಂ ಸಲೈ. ಅದಕ್ಕೆಗೆ ಮತ್ತ ಕಣ್ಣೆಗೆ ಯೌವನಂ ನೆರೆದಂದು. ಕಾಲ ಕಳೀತು. 1 ವರ್ಷ ಆಯಿತು, 2 ವರ್ಷ ಆಯಿತು. ಹುಡುಗಿ ಹೆಣ್ಮಗಳು ದೊಡ್ಡವಳಾದಳು. ಹೌದಾ? ಸುಧಾಮಿ ದೊಡ್ಡವಳಾದಳು. ಅಲ್ಲಿ ಆಕೆ ಕಾಲ ಹೋಗ್ತಾ ಇದೆ, ಹಾಗೆ ಕಾಲಂ ಸಲೈ ಹೋಗ್ತಾ ಇದೆ. ಕನ್ನೆಗೆ ಯೌವನಂ ನೆರೆದಂದು. ನೋಡಿ ಏನಾಯಿತು ಆಕೆಗೆ? ಕನ್ನೆಗೆ ಯೌವನ ತುಂಬಿ ಮನೆಯವರು ಮದುವೆಯ ನಿಶ್ಚಯ ಮಾಡಿದರು. ಮದುವೆ ಮಾಡೋದಕ್ಕೆ ರೆಡಿಯಾದರು. ಮದುವೆಯಾದೊಡೆ
ಯೌವನಂ ನೆರೆದೊಂದು ಮದುವೆಯಾದೊಡೆ. ಆಕೆಗೆ ಯೌವನ ಕೂಡಿ ಬಂತು, ಯೌವನ ಕೂಡಲೇ ಮದುವೆ ಆದೊಡೆ, ಮದುವೆ ಆಗ್ತದೆ. ತನ್ನ ಪೋನ್ಕೆಯಂ ನೆನೆದು ಮದುವೆ ಆಗ್ತಾ ಇದೆ. ಆವಾಗ ಆ ಮದುವೆಯ ಕಾಲಕ್ಕೆ ತನ್ನ ಪೊನ್ಕೆಯಂ ನೆನೆದು ಆಕೆಗೆ ನೆನಪಾಗ್ತಾ ಇದೆ, ನಾನೇನು ವಾಸಿ ಕೊಟ್ಟಿದ್ದೇನೆ, ಒಬ್ಬರಿಗೆ ವಾಸಿ ಕೊಟ್ಟಿದ್ದೇನೆ. ಯಾರಿಗೆ? ವಾಸಿಯನ್ನು ಕೊಟ್ಟಿದ್ದಾಳೆ. ನನ್ನ ಪ್ರಥಮ ದಿವಸದ ಅಲಂಕಾರವನ್ನು ಬಂದು ತೋರಿಸ್ತೀನಿ ಅಂತೇಳಿ ಹೇಳಿದಾಳಲ್ಲ, ಅದಕ್ಕೆ ಅದು ಆ ಅಲಂಕಾರವನ್ನು ತೋರಿಸ್ಬೇಕಂತೇಳಿ ಪೊಂದಳು. ಆಕೆಗೆ ನೆನಪಾಗ್ತದೆ, ತನ್ನ ಪೊನ್ಕೆಯನ್ನು ಸರ್ವಾಲಂಕಾರ ಭೂಷಿತೆಯಾಗಿ ಮೊದಲು ರೆಡಿಯಾಗ್ಯಾಳ. ಎಲ್ಲ ಪ್ರಥಮ ದಿವಸದ ಅಲಂಕಾರವನ್ನೆಲ್ಲ ಮಾಡಿಕೊಂಡಾಳ. ಸರ್ವಾಲಂಕಾರ ಭೂಷಿತೆಯಾಗಿ ಆದುಮಾನಂ ಕೈದು ಚಲುವೆಯಾಗಿ ನಡುವೆರುಳು ಮನೆಯಿಂದ ಹೊರಮಟ್ಟು ಮೈದು ನಿರ್ದಾಪನಕ್ಕೆ ಪೋಪನ್ಯಗವೆಡೆಯೋಳು. ಏನಾಗದ, ಆಕೆಗೆ ತನ್ನ ಭಾಷೆ ನೆನಪಾಗ್ತೈತಿ, ಪ್ರತಿಜ್ಞೆ ಮಾಡಿದ ನೆನಪಾಗ್ತೈತಿ, ನನಗೆ ಭಾಷೆ ಕೊಟ್ಟಿದ್ದೀನಿ, ಅದಕ್ಕೆ ನೆರವೇರಿಸೋ ಕಾಲ ಬಂತು. ಪ್ರಥಮ ದಿವಸದ ಅಲಂಕಾರ ಮಾಡ್ಕೊಂಡು ಸರ್ವಾಲಂಕಾರ ಭೂಷಿತೆಯಾಗಿ ನಡು ರಾತ್ರಿಯಲ್ಲಿ ಆಕೆ ಏನು ಮಾಡ್ತಾ ಇದ್ದಾಳೆ, ಆ ಮೈದುನ ಸೋದರ ಮಾವ ಎಲ್ಲಿದ್ದನು, ಒಂದು ಅಂಗಡಿ ಅಪಣಕ್ಕೆ, ಹೌದಾ, ಅಂಗಡಿಗೆ ಹೋಗ್ತಾ ಇದ್ದಾಳೆ. ಯಾವಾಗ? ನಡು ರಾತ್ರಿಯಲ್ಲಿ ಹೋಗ್ತಾಳೆ. ಚಲುವೆಯಾಗಿ ನಡುವೆರುಳು ಮನೆಯಿಂದ ಹೊರಮಟ್ಟು, ಮನೆಯಿಂದ ಹೊರಗೆ ಹೋಗಿ ಮೈದು ನಿರ್ದಾಪನಕ್ಕೆ, ಮೈದುನಿದ್ದಂತಹ ಅಪಣ ಅಂದರೆ ಅಂಗಡಿಗೆ ಹೋಗ್ತಾ ಇದ್ದಾಳೆ. ಹಂಗೆ ತೋರಿಸುವುದಕ್ಕಾಗಿ ಈಕೆ ಹೋಗ್ತಾ ಇದ್ದಾಳೆ. ಹಾದಿಯಲ್ಲಿ ದಾರಿಯಲ್ಲಿ ಪೋಪನ್ಯಗ ಆ ದಾರಿಯಲ್ಲಿ ಆ ಎಡೆಯೋಳು ಕಳ್ಳನೋರ್ವಂ ಕಂಡು ನಿನ್ನ ತೊಟ್ಟಾಭರಣಮೆಲ್ಲಮಂ ಪಟ್ಟು ಹೋಗಲೀಯನೆಂದೊಡೆ ಈಗಳೆ ಹೋಗಿ ಬಂದು ನಿನಗೆನ್ನ ತೊಡುಗೆ ಎಲ್ಲವಂ ಕೊಡುವೆನ್ ಅನ್ಯಗಂ ಇಲ್ಲಿ ಎನ್ನ ಬರ್ಪನ್ಯಗಂ ಎತ್ತಂ ಹೋಗದಿರೆಂದು ನಂಬೆ ನುಡಿದು ಸಂತೈಸಿ ಕಿರಿದಂತರಮಂ ಹೋದೊಡೆ. ಏನಾಗ್ಯದ, ಅಪ್ಪನ ಸೋದರ ಮಾವ